ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಹರೇ ಶ್ರೀನಿವಾಸ. 4-5 ದಿನದಿಂದ ವಿಪರೀತವಾದ ಕೆಲಸಗಳು ಇರಲಿ, ಮತ್ತೆ ನಾನು ಅದೇ ವಿಚಾರ ಮಾತಾಡಿ ಟೈಮ್ ವೇಸ್ಟ್ ಮಾಡೋದಕ್ಕೆ ನಾನು ಸಿದ್ಧ ಇಲ್ಲ. ಯಾಕೋ ಮನಸ್ಸಿಗೆ ಇವತ್ತು ತುಂಬ ಕಾಡಿದಂಥ ಹಾಡು ಅಂದರೆ ಈ ಮನ್ವಂತರ ಅಂತಕ್ಕಂಥದ್ದು. ನಾನು ಬಹಳ ಚಿಕ್ಕವನಾಗಿದ್ದಾಗ ನಮ್ಮ ಗುರುಗಳ ಮನೆಯಲ್ಲಿ ನಾನು ಅಧ್ಯಯನ ಅನ್ನೋ ಪದಕ್ಕಿಂತ ಅಧ್ಯಯನ ಅಂದರೆ ದೊಡ್ಡ ದೊಡ್ಡ ಪದದ ಅರ್ಥಗಳಾಗ್ಬಿಡ್ತದೆ. ಓದ್ಕೊಳ್ಳೋವಾಗ ಚಿಕ್ಕ ಪದವಾಗಿದ್ದರೂ ಕೂಡ ಅಷ್ಟೇ ಸಾಕು ನಮಗೆ. ಈ ಓದ್ಕೊಳ್ಳೋಂಥ ಸಮಯದಲ್ಲಿ 10ನೇ ತರಗತಿ ಓದ್ತಾ ಇದ್ದೆ ಅಂತ ಕಾಣ್ತಿದೆ. ಪ್ರತಿದಿನ ರಾತ್ರಿ 7 ಗಂಟೆಗೋ 8 ಗಂಟೆಗೋ ಇರಬೇಕು. ನಾನು ಅವ್ರ ಮನೆಯಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಗಳು ಇದನ್ನು ಪ್ರತಿದಿನ ರಾತ್ರಿ ಈ ಒಂದು ಧಾರಾವಾಹಿಯನ್ನು ನೋಡ್ತಾಯಿದ್ರು, ಮನ್ವಂತರ. ಆದರೆ ನಮಗೊಂದು ಕನ್ಸೆಷನ್ ಇತ್ತು, ಅದು ಯಾಕೆ ಕೊಟ್ಟಿದ್ರೋ ಗೊತ್ತಿಲ್ಲ. ಇದು ಓದೋವಾಗ ಮಾತ್ರ ನಾವು ಸೀರಿಯಲ್ ಮುಂದೆನೇ ಕೂತ್ಕೊಳ್ತಾ ಇದ್ವಿ. ಎಲ್ಲ ಸಮಯದಲ್ಲೂ ನಾವು ಓದೋವಾಗ ಬೆಳಗಿನ ಜಾವ ಓದಬೇಕು ಅಂದರೆ ಸಪ್ರೇಟ್ ರೂಮ್. ಬಟ್ ಈ ಸೀರಿಯಲ್ ಧಾರಾವಾಹಿ ಬರ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ನಮಗೊಂದು ಕನ್ಸೆಷನ್, ನಮ್ಮ ಗುರುಗಳಿಗೂ ಗೊತ್ತಿರಬೇಕು, ಏನೋ ಇತ್ತು ಅವರ ಒಂದು ಆ ಒಂದು ಧಾರಾವಾಹಿಯನ್ನು ನೋಡಿ ಅದರಲ್ಲಿ ಏನು ತಿಳ್ಕೊಂಡಿದ್ರೋ ಗೊತ್ತಿಲ್ಲ. ನಾವು ಒಂದಷ್ಟು ಅದರ ಕಡೆ ಗಮನ ಹರಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ಪುಸ್ತಕ ಪಕ್ಕಕ್ಕೆ ಇಟ್ಬಿಟ್ಟು ನನಗೆ ಈ ಸಂದರ್ಭಕ್ಕೆ ಸೀತಾರಾಮ್ ಸರ್ ಅವ್ರನ್ನ ನಾನು ಭಾಳ ನೆನಪಿಸ್ಕೊಳ್ತೇನೆ. ಅವ್ರ ಧಾರಾವಾಹಿಗಳು ನಮ್ಮ ಗುರುಗಳಿಂದ ಒಂದು ಆ ಗುರುಗಳ ಮನೇಲಿ ಓದಬೇಕಾದ್ರೆ ಅವ್ರ ಧಾರಾವಾಹಿಗಳಿಗೆ ವಿಶೇಷವಾದ ಒಂದು ಸಮಯ ನಿಗದಿ ಮಾಡಿ ಇಟ್ಕೊಂಡು ಕೂತ್ಕೊಳ್ತಾ ಇದ್ವಿ. ಮನ್ವಂತರ, ಮುಕ್ತ ಮತ್ತೊಂದಷ್ಟು ಧಾರಾವಾಹಿಗಳು, ಅವ್ರದ್ದು ಮಾಯಾಮೃಗ ಆಗಿರಬಹುದು. ಅದರಲ್ಲಿ ಎಷ್ಟು ಸತ್ಯಗಳಿರ್ತಿತ್ತು ಅಂತಂದರೆ ಅವರು ಆ ಸತ್ಯದಲ್ಲೇ ಒಂದಷ್ಟು ನಗೆ, ಅದರಲ್ಲಿ ಎಲ್ಲ ರೀತಿಯಾದಂಥ ಭಾವಗಳನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಒಂದಷ್ಟು ಕೋರ್ಟ್ ಸೀನ್ಗಳನ್ನು ತೊಗೊಂಬಂದಿಡೋದು, ಅದರಲ್ಲಿ ಒಂದು ಸತ್ಯವನ್ನು ಯಾವ ರೀತಿಯಾಗಿ ಅದನ್ನು ತೋರಿಸ್ತಾರೆ ಅನ್ನೋದು ಆವಾಗಿನ ಮಟ್ಟಕ್ಕೆ ಅದು ಭಾಳ ಚೆನ್ನಾಗಿರ್ತಿತ್ತು. ನಮಗೆ ಆಗ ಆ ಧಾರಾವಾಹಿನ ನೋಡಬೇಕಾದ್ರೆ ನಮಗೆ ಅದರ ನಾನು ಹೇಳ್ತೀನಿ, ಯಾವ ವಿಚಾರ ಆದರೂ ಕೂಡ ಅದಕ್ಕೆ ಕಾಲಾಯ ತಸ್ಮೈ ನಮಃ. ಅವತ್ತು ನಾನು ನೋಡಿ ಈ ಹಾಡು ವಿಚಾರಕ್ಕೆ ಬಂದುಬಿಡ್ತೇನೆ. ಇಲ್ಲಿ ಬಂದಾಗ ಏನಾಗ್ತದೆ ಅಂದರೆ, ಈ ಹಾಡು ನನ್ನ ಮನಸ್ಸಿಗೆ ಎಷ್ಟು ಕಾಡ್ತು ಅಂತಂದರೆ, ಈಗ ಒಂದು 2 ತಿಂಗಳ ಹಿಂದೆ, 2 ತಿಂಗಳಲ್ಲ 1 ವರ್ಷದ ಹಿಂದೆ ಅಂತ, ಈ ಕರೋನಾ ಅಂತಕ್ಕಂಥದ್ದೊಂದು ದೊಡ್ಡ ಸಮಸ್ಯೆ ಬಂದಾಗ ಇಂಟ್ಯೂಷನ್ ಅನ್ನೋ ಒಂದು ಪದ ಇದೆ. ಈ ಪದದ ಅರ್ಥವನ್ನು ನಾನು ಹೇಳೋದಕ್ಕಿಂತ ಅದು ಅರ್ಥೈಸ್ಕೊಂಡವ್ರಿಗೆ ಅದರ ಪದ ಅರ್ಥ ಗೊತ್ತಾಗ್ತದೆ. ದೂರದೃಷ್ಟಿ ಅಂತ ಹೇಳ್ತಕ್ಕಂಥದ್ದು ಅಂದರೆ, ಏನೋ ಒಂದು ನಡೀತಿದೆ, ಆ ನಡೀತಾ ಇರ್ತಕ್ಕಂಥದ್ದು ಸಮಂಜಸವಾಗಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಇಂಟ್ಯೂಷನ್ ಅಂತ ಹೇಳ್ತೇವೆ. ಆ ಇಂಟ್ಯೂಷನ್ ಅನ್ನೋದು ಎಲ್ಲರಲ್ಲೂ ಇರ್ತದೆ. ಆ್ಯಕ್ಚುಲಾಗಿ ದೂರದೃಷ್ಟಿ ಅಂತಕ್ಕಂಥದ್ದು ಎಲ್ಲರಲ್ಲೂ ಇರ್ತದೆ. ಕೆಲವರಿಗೆ ಅದು ಹೆಚ್ಚಿನ ಮಟ್ಟಿಗೆ ಅದು ಭಾಳಷ್ಟು ಕೆಲಸ ಮಾಡ್ತಾ ಇರ್ತದೆ. ಇನ್ನು ಕೆಲವಷ್ಟು ಮಂದಿಗೆ ಅದರದ್ದು ಪರಿವೇ ಇಲ್ಲದೆ ಅವರು ಏನೋ ಒಂದು ನಡೀತಿದೆ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ಈ ಇಂಟ್ಯೂಷನ್ ಅನ್ನೋ ಪದವದು ಬಳಕೆ ಭಾಳ ಕಮ್ಮಿ ನಮ್ಮಲ್ಲಿ. ದೂರದೃಷ್ಟಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ ಅವರಿಗೆ ಗೊತ್ತಾಗ್ತದೆ ಮೊದಲೇ ಏನೋ ಆಗ್ತಿದೆ, ಏನೋ ವಿಚಾರ ನಡೀತಾ ಇದೆ. ಅದು ಸಮಾಜದಲ್ಲಾಗಿರ್ಬೋದು, ಇಲ್ಲಾಂದರೆ ಮನೆಯಲ್ಲಾಗಿರ್ಬೋದು, ಇಲ್ಲ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ವಾತಾವರಣದಲ್ಲಾಗ್ತಕ್ಕಂಥ ಬದಲಾವಣೆ ಆಗಿರ್ಬೋದು, ಪರಿವರ್ತನೆ ಆಗಿರ್ಬೋದು. ಹಾಗೆ ನಾವು ಬೆಳೀತಾ ಬಾಲ್ಯದಿಂದ ಯೌವನಾವಸ್ಥೆ, ಪ್ರೌಢಾವಸ್ಥೆಗಳೆಲ್ಲ ನೋಡ್ತಾ ಬಂದಾಗ ನಮಗೆ ಈ ಮನಸ್ಸಿನ ಅಂತರವನ್ನು ಅಳಿಬೇಕು ಅಂತ ಗೊತ್ತಾಗ್ತದೆ. ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಆಗ್ತಕ್ಕಂಥ ಒಂದು ನಿರೀಕ್ಷೆ. ನಾವು ಆ ಬಾಲ್ಯಕ್ಕೆ ಹೋಗ್ತಕ್ಕಂಥದ್ದು, ಆ ದಿನಗಳನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಯಾವಾಗ ಬರ್ತದೆ ಅಂತಂದರೆ, ನಮಗೆ ನಾವು ಹೋಗ್ತಾ ಇರ್ತಕ್ಕಂಥ ಹಾದಿ ಜಟಿಲ ಆಗ್ತಾ ಇದ್ದಾಗ, ಇಲ್ಲ ಅಂದರೆ ಈ ಸಮಯದ ಸಮಯ ಅಂತಕ್ಕಂಥ ಒಂದು ಆ ಹಾದಿಯಲ್ಲಿ ನಾವು ಹೋಗಬೇಕಾದಾಗ ಎಲ್ಲೋ ಒಂದು ಸಂದರ್ಭಗಳಲ್ಲಿ ನಮಗಾಗ್ತಕ್ಕಂಥ ಅನಿವಾರ್ಯ ಬದಲಾವಣೆಗಳೇನಾಗ್ತದೆ ಅಂದರೆ, ನಮ್ಮನ್ನು ಬಾಲ್ಯಕ್ಕೆ ಕರೆದೊಯ್ತದೆ. ಆ ದಿನಗಳೆಷ್ಟು ಅದ್ಭುತವಾಗಿತ್ತಲ್ಲ, ನಾವು ಆಗಲೇ ಚೆನ್ನಾಗಿದ್ವಲ್ಲ, ನಾವು ಆಗ ಬಹಳಷ್ಟು ಸಂತೋಷವಾಗಿದ್ವಿ, ಏನಿತ್ತೋ ಏನಿಲ್ವೋ ಆ ದಿನಗಳು ನಮಗೆ ಎಷ್ಟು ಅದ್ಭುತವಾಗಿತ್ತು ಅಂತಕ್ಕಂಥದ್ದು ನಾವು ಆ ಮಟ್ಟಿಗೆ ನಾವು ಅಲ್ಲಿ ಹೋಗಿ ಅದರ ಬಗ್ಗೆ ಒಂದಷ್ಟು ದಿನಗಳನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಇರ್ತದೆ. ಆ ದಿನಗಳನ್ನು ನೆನಪಿಸ್ಕೊಳ್ತಕ್ಕಂಥದ್ದು ಇರ್ತದೆ. ಆ ಥರದ ದಿನವನ್ನು ಇವತ್ತು ನನಗೆ ಆ ಗಮನ ನನಗೆ ಇವತ್ತಿನ ದಿನ ಬಂತು. ಇವತ್ತು ಬಂದಿಲ್ಲ, ನನಗೆ ವರ್ಷದ ಹಿಂದೆಯೇ ಬಂತು ನನಗೆ.
ಒಂದಷ್ಟು ಜೀವನದ ಬದಲಾವಣೆ, ಜೀವನದ ಶೈಲಿಯಲ್ಲಿ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲವನ್ನು ಗಮನಿಸಿದಾಗ ಏನೋ ಆಗ್ತಿದೆ ಅಲ್ಲ ಅಂತಂದಾಗ ಸಡನ್ನಾಗಿ ನಾನೇನು ಮಾಡ್ತೇನೆ, ಅದು ಒಂದು ಕಡೆ ಆಧುನಿಕತೆ ನಮಗೊಂದಷ್ಟು ಹತ್ತಿರ ಆದಷ್ಟು ಎಷ್ಟು ಒಳ್ಳೆಯದಾಗ್ತಾ ಇದೆ ಅಷ್ಟು ಆಗುತ್ತೆ ಅನ್ನೋದು ಅದು ಬೇರೆ ವಿಚಾರ. ಆದರೂ ಕೂಡ ನನಗೆ ಈ ಒಂದು ವಿಚಾರದಲ್ಲಿ ಮಾತ್ರ ಭಾಳ ಖುಷಿ ಆಯಿತು. ಸೀದಾ ಯೂಟ್ಯೂಬ್ ಓಪನ್ ಮಾಡಿಬಿಟ್ಟು ನನಗೆ ಈ ಹಾಡು ಕೇಳಬೇಕು ಅನ್ನಿಸ್ತಾ ಇದೆ, ಇದೆಯಾ ಅಂತ ನೋಡಿದಾಗ ಆ ಕ್ಷಣಕ್ಕೆ ಆ ಹಾಡು ಸಿಕ್ಕೋಯ್ತು ನನಗೆ. ಆ ಹಾಡು ಕೇಳ್ತಾ ತುಂಬ ಮೈ ಮರೆತು ಬಿಟ್ಟಿದ್ದೆ ನಾನು. ಏನು ಆ ಹಾಡು ಅಂತಂದರೆ, ಮರಳಿ ಬಾ ಮನ್ವಂತರವೇ ಕಂಬನಿಗಳ ಬಳಿಗೆ, ಮರಳಿಸು ಹೊಸ ಚೇತನವ ಬಳಲಿದ ಮನಗಳಿಗೆ ಅಂತ ಹೇಳ್ತಾರೆ. ಈ ಹಾಡನ್ನು ಬರೆದಿರ್ತಕ್ಕಂಥ ಲೇಖಕರು ಯಾರೋ ಗೊತ್ತಿಲ್ಲ, ಇಲ್ಲ ಅವ್ರು ಎಲ್ಲಿಂದ ತೆಗೆದುಕೊಂಡಿದ್ದಾರೋ ಈ ಹಾಡನ್ನು, ಅದು ನನಗೆ ಗೊತ್ತಿಲ್ಲ. ಆಗಲಿ ಇದರಲ್ಲಿ ಎಷ್ಟು ಭಾವಾರ್ಥ ಇದೆ ಅಂತಂದರೆ, ಎಲ್ಲೋ ಒಂದು ಕಡೆ ನನಗೆ ಈ ಹಾಡನ್ನು ಕೇಳಿದಾಗ ನನ್ನ ಮನಸ್ಸಿನ ಅಂತರಾಳಕ್ಕೆ ಹೋಗಿ, ಅದು ಒಂಥರ ಆ ಮನಸ್ಸಿನ ಅಂತರದ ಆಳದಲ್ಲಿ ಇಳಿದುಬಿಟ್ಟು ನಾನು ಆ ದಿನಗಳನ್ನು ಸ್ಮರಣೆ ಮಾಡೋಕ್ಕೆ ಹೋಗ್ತೀನಲ್ಲ, ಆ ಕ್ಷಣ, ಆ ದಿನಗಳು, ಆ ಒಂದು ನಾನು ಅನುಭವಿಸಿದ ಆ ದಿನಗಳನ್ನು ನೆನಪಿಸ್ಕೊಂಡಾಗ, ಬಾಲ್ಯದ ದಿನಗಳನ್ನು ನೆನಪಿಸ್ಕೊಂಡಾಗ ನಾನು ಒಂದು ತಪ್ಪಂತೂ ಮಾಡಲಿಲ್ಲ. ಏನಂತಂದರೆ, ಈಗ ಕೂಡ ನಾನು ಆ ಬಾಲ್ಯದಲ್ಲಿ ಅನುಭವಿಸಿದ ದಿನಗಳನ್ನೇ ನಾನು ಕಣ್ಮುಂದೆ ನೋಡಬೇಕು ಅಂತ ಕೋರ್ಕೊಂಡೆ ನಾನು. ಯಾಕೆ ಅಂತಂದರೆ, ಅವತ್ತು ಇಲ್ಲದ್ದು ಇವತ್ತು ಇಲ್ಲ ಅನ್ನೋದು ಮೂರ್ಖತನದ ಪರಮಾವಧಿ ಆಗ್ತದೆ. ಅವತ್ತಿನ ಬಾಲ್ಯ ಇವತ್ತಿನೂ ಬಾಲ್ಯವೇ. ಅವತ್ತು ನಾವು ನೋಡಿದ್ದೇನೆಂದರೆ, ವಯಸ್ಸಿನ ಅಂತರ ಇದೆ ನೋಡಿ. ನಾವು ಅಂದ್ಕೊಂಡ್ಬಿಡ್ತೇವೆ ನಮಗೆ 33 ವರ್ಷ ಆಗಿದೆ, ಇಲ್ಲ 44 ವರ್ಷ ಆಗಿದೆ, 60 ವರ್ಷ ಆಗಿದೆ ಅನ್ನೋ ಈ ಸಮಯವನ್ನು ನಾವೇ ನಿಗದಿಪಡಿಸ್ಕೊಂಡ್ಬಿಟ್ಟು ನಾವು ಆ ಒಂದು ಸಂತೋಷವನ್ನು, ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ನಮಗೆ ಕಾಣಿಸೋಕ್ಕೆ ಶುರುವಾಗ್ತದೆ. ಆದರೆ ನಿರಂತರವಾಗಿ ಒಂದು ಸಮಾನ ವಯಸ್ಕರಾಗಿ ನಮಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಗಮನಿಸ್ಕೊಂಡು ಹೋದಾಗ, ನಾನು ಆ ದಿನಕ್ಕೆ ಹೋಗಬೇಕು ಅಂದಾಗ ನಾನು ಇವಾಗ ಅಲ್ಲಿ ಕೂತು ಮಾತಾಡ್ತಾ ಇದ್ದೇನೆ. ಆ ದಿನದಲ್ಲಿ, ಆ ಕ್ಷಣದಲ್ಲಿ ನಾ ಕಂಡ ಆ ಅನುಭವವನ್ನು ಹೇಳ್ತಾ ಇದ್ದೀನಿ. ಅಂದರೆ ನಾನು ಅಲ್ಲಿ ನಿಂತು ಮಾತನಾಡಿದಾಗಲೇ ನನಗೆ ಅವತ್ತು ನೋಡಿದ ಆ ಒಂದು ಧಾರಾವಾಹಿ, ಆ ಹಾಡಿನ ಆವತ್ತಿನ ಭಾವಾರ್ಥಕ್ಕೂ, ಆದರೆ ವ್ಯತ್ಯಾಸ ಏನಂದರೆ, ಅವತ್ತು ನೋಡಿದ ಭಾವಾರ್ಥ ಬೇರೆ. ಅವತ್ತು ಬರೀ ಒಂದು ಹಾಡಾಗಿ ಕೇಳಿದೆ, ಮರಳಿ ಬಾ ಮನ್ವಂತರವೇ ಕಂಬನಿಗಳ ಬಳಿಗೆ. ಅವತ್ತು ನನಗೆ ಇದರ ಅರ್ಥ ಗೊತ್ತಿಲ್ಲ. ಹಾಡು ಬರ್ತಿತ್ತು, ಓಹೋ ಇದು ಬರೀ ಒಂದು ಹಾಡಾಗಿ ಮಾತ್ರ ಕೇಳಿದ್ದೆ, ನನ್ನ ಮನಸ್ಸಿಗೆ ಸಂತೋಷವೂ ಇರಲಿಲ್ಲ ಆ ಕ್ಷಣಕ್ಕೆ, ಇದೊಂದು ಹಾಡಷ್ಟೇ. ಈಗ ಇವತ್ತಿನ ದಿನಗಳು, ಇವತ್ತಿನ ಪರಿಸ್ಥಿತಿಗಳು ನೋಡಿದಾಗ ನಾನು ಮತ್ತೆ ಅಲ್ಲಿ ಹೋಗಿ ಆ ದಿನವನ್ನು ತೆಗೆದುಕೊಂಡು ಮತ್ತೆ ಇಲ್ಲಿಗೆ ಬಂದು ಕೂತ್ಕೊಂಡ್ಬಿಡ್ತೇನೆ. ನನಗೆ ಆ ದಿನ ಬೇಕು, ನನಗೆ ಮತ್ತೆ ಮರಳಿಸು ಹೊಸ ಚೇತನವನ್ನು, ನಾನು ಕಂಡ ಆ ದಿನವನ್ನು ಮತ್ತೆ ನನಗೆ ಕೊಟ್ಬಿಡು, ನನಗೆ ಬೇಡ ಆ ದಿನಗಳು ಅಂತ ಹೇಳ್ತಕ್ಕಂಥದ್ದು. ಅದನ್ನೇ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಇಲ್ಲಿ ಲೇಖಕರು. ಮರಳಿ ಬಾ ಮನ್ವಂತರವೇ ಕಂಬನಿಗಳ ಬಳಗೆ. ಅಂದರೆ ಇವತ್ತು ಹೋಗ್ತಾ ಇರೋ ಸಮಾಜವನ್ನು ನೋಡಿದಾಗ ಹಾಗೆ ಅನ್ನಿಸ್ತಾ ಇದೆ, ಎಷ್ಟು ನಡೀತಾ ಇದೆ ಹೊರಗಡೆ ಪ್ರಪಂಚ, ಎಷ್ಟೆಲ್ಲ ಬದಲಾವಣೆಗಳು ಕಾಣ್ತಾ ಇದ್ದೇವೆ ನಾವು. ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂಥ ಒಂದಷ್ಟು ಬದಲಾವಣೆಗಳನ್ನು ನಮಗೆ ಗೊತ್ತು. ನಾವೇನೂ ಮಾಡೋಕ್ಕಾಗಲ್ವಾ, ಏನೂ ಮಾಡೋಕ್ಕಾಗದೇ ಇದ್ದರೂ ಕೂಡ ಅಟ್ಲೀಸ್ಟ್ ನಾವು ಒಂದು ಏನಂತ ಪದವನ್ನು ಬಳಸಿ, ಹೀಲಿಂಗ್ ಅಂತ ನಮ್ಮನ್ನು ನಾವು ಅದನ್ನು ಒಂದು ರೀತಿಯಾಗಿ ಅಷ್ಟು ಜನಗಳಿಗೆ ಆ ಚೇತನ ಮತ್ತೆ ಬಳಲಿರ್ತಕ್ಕಂಥ ಆ ಮನಸ್ಸುಗಳಿಗೆ ಮತ್ತೆ ಆ ಚೇತನ ಬರಲಿ ಅಂತ ನಾವು ಬಯಸೋದಿದೆ ನೋಡಿ. ಆ ಬಯಕೆಯಿಂದ ಆದರೂ ಆ ಭಗವಂತ ನಮ್ಮನ್ನು ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾನೋ ಏನೋ, ಅಲ್ಲಿಗೆ ಕರ್ಕೊಂಡು ಹೋಗಿ ನಮ್ಮನ್ನು ಆ ಒಂದು ಸರಿದಾರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಏನಾದರೂ ಮಾಡ್ತಾನ ಅಂತಕ್ಕಂಥ ಪ್ರೇಯರ್ ಅಂತ ಹೇಳ್ಬೋದು. ಪ್ರೇ ಮಾಡ್ತಕ್ಕಂಥದ್ದು. ಮರಳಿ ಬಾ ಮನ್ವಂತರವೇ ಕಂಬನಿಗಳ ಬಳಗೆ, ಮತ್ತೆ ಆ ಹೊಸ ಚೇತನವನ್ನು ಕೊಡು ಅಂತ ಹೇಳ್ತಕ್ಕಂಥದ್ದು. ಹಾಗೆ ಇಲ್ಲಿ ಇನ್ನು ಮುಂದೆ ಹೇಳ್ತಾರೆ, ಬೆಳಕನ್ನು ನುಂಗಿವೆ ಇಲ್ಲಿ ಕತ್ತಲೆ ಕಣ್ಣುಗಳು ಅಂತ ಹೇಳ್ತಾರೆ. ಬೆಳಕನ್ನು ನುಂಗಿವೆ ಇಲ್ಲಿ ಕತ್ತಲೆ ಕಣ್ಣುಗಳು, ಮರವಿಗೆ ನಂದಿವೆ ಇಲ್ಲಿ ಹರುಷದ ಬಣ್ಣಗಳು. ಬೆಳಕನ್ನು ನುಂಗಿರ್ತಕ್ಕಂಥದ್ದಿಲ್ಲಿ ಅಂದರೆ ಏನಾಗ್ತಾಯಿದೆ ಅಂದರೆ, ಎಷ್ಟು ನಾವು ಆ ಒಂದು ಚೈತನ್ಯವನ್ನು ಹೊರಗಡೆ ತೆಗಿಬೇಕು ಅಂತ ಅಂದ್ಕೊಂಡ್ರೂ ಸಹ ಆ ಬಳರ್ತಕ್ಕಂಥ ಮನ ಆ ಬೆಳಕನ್ನು ನುಂಗ್ತಾ ಇದೆ ಅಂತೆ. ಕತ್ತಲೆಯಲ್ಲಿಂದ ಆವರಿಸಿರ್ತಕ್ಕಂಥ ಕಣ್ಣುಗಳು ಏನು ಮಾಡ್ತಾಯಿದೆ ಅಂತಂದರೆ, ಆ ಒಂದು ಮರ್ತೋಗಿ ಆ ಒಂದು ಆ ಬಣ್ಣಗಳೇನು ಮಾಡ್ತಾಯಿದೆ, ಹರುಷದ ಬಣ್ಣಗಳು ಎಲ್ಲವನ್ನು ನಂದಿಸ್ತಾ ಇದೆ, ಆರಿಸ್ತಾ ಇದೆ. ಆ ಒಂದು ಆನಂದ ಚೇತನವನ್ನು ಹೊರಗಡೆ ಬರೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಹಾಗೆ ತೋರುಬಾ ಮನ್ವಂತರವೇ ಕನಸಿನೂರ ದಾರಿ. ಒಂದು ಸಲ ತೋರ್ಸಪ್ಪ ಮನಸ್ಸಿನ ಆಳದಲ್ಲಿರ್ತಕ್ಕಂತಹ ಕನಸಿನ ಊರಿನ ದಾರಿಯನ್ನು ತೋರಿಸು ಅಂತ. ಸಾರುಬಾ ಶುಭ ಸಂದೇಶ ಕಾಲದ ರಥವನ್ನು ಏರಿ ಅಂತ ಹೇಳ್ತಾರೆ. ಅಂದರೆ ಆ ಸಮಯದ ಒಂದು ರಥವನ್ನು ಏರ್ಕೊಂಡು ಆ ಶುಭ ಸಂದೇಶವನ್ನು ಕೊಡು, ಆ ಬಳಲಿರ್ತಕ್ಕಂಥ ಮನಗಳಿಗೆ ಒಂದು ಚೈತನ್ಯವನ್ನು ಕೊಡು, ಆ ಸಮಯ ಬದಲಾಗಲಿ, ಮತ್ತೆ ಎಲ್ಲರಿಗೂ ಆ ಹೊಸ ಹುರುಪು ಬರಲಿ, ಆ ಕಳೆದು ಹೋಗ್ತಾ ಇರ್ತಕ್ಕಂಥ ಚೈತನ್ಯ ಮತ್ತೆ ಎಲ್ಲರಲ್ಲೂ ಬರಲಿ
ಆಗ್ತಾ ಇರ್ತಕ್ಕಂಥ ಬದಲಾವಣೆಯಿಂದ ಎಲ್ಲರೂ ಹೊರಗಡೆ ಬರಲಿ ಅಂತ ಹೇಳ್ತಕ್ಕಂತಿದೆ ನೋಡಿ. ಆ ಥರದ್ದು ಆ ಲೇಖಕರು ಆವಾಗಿನ ಮಟ್ಟದ ಆ ಒಂದು ಕ್ಷಣಗಳನ್ನು ಎಷ್ಟರ ಮಟ್ಟಿಗೆ ನೋಡಿ ಅವರ ಅನುಭವವನ್ನು ಇದರಲ್ಲಿ ಕಲೆ ಹಾಕಿದ್ದಾರೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ಆಗ್ತದೆ. ಏಕೆಂದರೆ ಆವತ್ತು ಅವರ ಕಂಡ ದಿನಗಳನ್ನು ಅವರು ಮತ್ತೊಂದು ದಿನ ಅದನ್ನು ಅವರು ಹೇಳ್ಕೊಳ್ತಾ ಹೋಗ್ತಾ ಇರೋದು. ಇದು ಅವರು ನೋಡಿದ ಆ ಕ್ಷಣನ ಅವರು ಇದೇ ರೀತಿ ಆ ಒಂದು ಪರಿಸ್ಥಿತಿಯನ್ನು ಎದುರಿಸಿರ್ತಕ್ಕಂಥದ್ದು. ಹಾಗೆ ಕಣ್ಣೀರೇ ಕಡಲಾಗಿ ಭಾವಗಳೋ ಬರಡಾಗಿ, ಕಣ್ಣೀರು ಕಡಲಾಗಿ ಅಂದರೆ ಸಮುದ್ರದಷ್ಟು ಕಣ್ಣೀರು. ಸಮುದ್ರ ಅದಕ್ಕೆ ಅರ್ಥವೇ ಇಲ್ಲ ಆ ಕಣ್ಣೀರಿಗಿನ್ನ. ಬರೀ ಅವರ ಕಣ್ಣಿಗೆ ಹೆಂಗೆ ಕಾಣಿಸ್ತದೆ, ಕಣ್ಣೀರೇ ಕಡಲಾಗಿ ಸಮುದ್ರದಷ್ಟು ಆಳ ಅಂತರಂಗಾಳ. ಅವರು ಬರೀ ಆ ಸಮುದ್ರದಲ್ಲಿರ್ತಕ್ಕಂಥ ನೀರು ಎಷ್ಟಿರ್ತದೆ ಅಷ್ಟು ಕಣ್ಣೀರು. ಭಾವಗಳು ಬರಡು, ಅದೇ ಆ ಭಾವಗಳಿಗೆ ಸ್ಪಂದನೆಯೇ ಇಲ್ಲ, ಅದೆಲ್ಲ ಸತ್ತು ಹೋಗಿದೆ, ಅದೆಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಭಾವಗಳು ಬರಡಾಗೋಗಿದೆ. ಯಾವ ಭಾವ, ಎಷ್ಟು ರೀತಿಯ ಹಾವಭಾವಗಳು ಅಂತ ಹೇಳ್ತೇವೆ ಅಂದರೆ ತೋರಿಸ್ತಕ್ಕಂಥ ಒಂದು ವ್ಯಕ್ತಿತ್ವಗಳೇ ಇಲ್ಲ ಅಂತಂದರೆ ಅದೆಲ್ಲ ಬರಡಾಗಿದೆ ಅಂತಂದರೆ, ಮನದ ಮರಳ ತುಂಬ ನೋವಿನಲೆಯ ಬಿಂಬ, ಮನದ ಮರಳ ಮನಸ್ಸಿನ ಆ ಪೂರ್ಣ ನೋವಿನ ಅಲೆನೇ ಕಾಣಿಸ್ತಾ ಇದೆ, ಪ್ರತಿಬಿಂಬವಾಗಿ ನೋಡಿದ್ರೆ ಪ್ರತಿಬಿಂಬವಾಗಿ ನೋವಿನ ಅಲೆ ಕಾಣಿಸ್ತಾ ಇದೆ ಇರ್ತಕ್ಕಂಥ ಆ ರೀತಿಯಾದಂಥ ಒಂದು ಸಂದರ್ಭ, ಆ ರೀತಿಯಾದಂಥ ಒಂದು ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ನೀಡುವ ಮನ್ವಂತರವೇ ಭಾವಕ್ಕೆ ಉಸಿರನ್ನು. ಒಂದು ಸಲ ಆದರೂ ಆ ಮನಸ್ಸಿನ ಅಂತರದಲ್ಲಿರ್ತಕ್ಕಂಥ ಭಾವ, ಆ ಭಾವಗಳಿಗೆ ಉಸಿರನ್ನು ಕೊಡು, ಅದು ಹೊರಗಡೆ ತೆಗಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಬರಡು ಹೃದಯಗಳಿಗೆ ಜೀವದ ಹಸಿರನ್ನು. ಇಲ್ಲಿ ಇರ್ತಕ್ಕಂಥ ಎಲ್ಲ ಹೃದಯಗಳು ಕೂಡ ಬರಡಾಗೋಗ್ಬಿಟ್ಟಿದೆ. ಅಂದರೆ ಆ ಹೃದಯದಲ್ಲಿ ಏನೂ ಇಲ್ಲ, ಅಂಥದ್ದೊಂದು ಸ್ಥಿತಿ ನಿರ್ಮಾಣ. ಆ ಬರಡು ಹೃದಯ, ಅದರಲ್ಲಿ ಏನಿದೆ, ಏನೂ ಇಲ್ಲ. ಅಂಥ ಹೃದಯಗಳಿಗೆ ಆ ಜೀವ ಅಂತಕ್ಕಂಥ ಹಸಿರನ್ನು ಕೊಡು. ಆ ಒಂದು ಕಂಡಂಥ ಕಂಬನಿಗಳನ್ನು ಅದನ್ನೆಲ್ಲ ದೂರ ಮಾಡಿ ಒಂದು ಸಂತೋಷದ ಆ ಒಂದು ಹಸನ್ಮುಖವನ್ನು ಕೊಡು. ಈಗ ಆಗಿರ್ತಕ್ಕಂಥ ನಿರ್ಮಾಣ ಪರಿಸ್ಥಿತಿಯನ್ನು ಬದಲಾಯಿಸ್ತಕ್ಕಂಥ ಒಂದು ಸನ್ನಿವೇಶವನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮನಸ್ಸಿನ ಪುಟಗಳ ನಡುವೆ ನೆನಪಿನ ನವಿಲುಗರಿ, ಕಾರ್ಮುಗಿಲ ಅಂಚಿನಲ್ಲಿ ಭರವಸೆ ಹೊನ್ನಜರಿ. ಇಷ್ಟೆಲ್ಲ ಸಂದರ್ಭ ನಿರ್ಮಾಣ ಆಗಿದ್ದರೂ ಕೂಡ ಇನ್ನಷ್ಟು ಬಂದರೂ ಲೇಖಕರು ಅವರ ಈ ಹಾಡಲ್ಲಿರ್ತಕ್ಕಂಥದ್ದು ಎಂಥ ದೊಡ್ಡ ಒಂದು ಸಕಾರಾತ್ಮಕ ಶಕ್ತಿ ಅಂತ ಹೇಳ್ಬೋದು. ಯಾಕೆ ಅಂದರೆ ಈ ಹಾಡಲ್ಲಿ ಅವರು ಬರೀ ಒಂದು ಸಾಂತ್ವನ ಹೇಳ್ತಕ್ಕಂಥದ್ದೊಂದೇ ಅಲ್ಲ, ಹಾಗೆ ಒಂದಷ್ಟು ಶಕ್ತಿಯನ್ನು ತುಂಬ್ತಾರೆ. ಏನಂತಂದರೆ ಈ ಮನಸ್ಸಿನಲ್ಲಿರ್ತಕ್ಕಂಥ ಒಂದೊಂದು ಅದನ್ನು ಅವರು ಮನಸ್ಸಿನ ಪುಟ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಂದರೆ ಅವರ ಅಂತರಾಳದಲ್ಲಿ ಅದನ್ನು ಒಂದು ಚಾಪ್ಟರ್ಗಳಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಪುಟಗಳ ಮನಸ್ಸಿನ ಪುಟಗಳ ನಡುವೆ ನೆನಪಿನ ಯಾವುದೋ ಒಂದು ನೆನಪು ಅವ್ರಿಗೆ ಕಾಡ್ತಾ ಇರ್ತಕ್ಕಂಥದ್ದು, ನೆನಪಿನ ನವಿಲುಗರಿ ಅಂತ ಹೇಳ್ತಾರೆ. ಹಾಗೆ ಆ ನವಿಲುಗರಿ ಏನು, ಅದೊಂದು ಪ್ರೀತಿ, ಅದೊಂದು ಏನೋ ಒಂದು ಆಶಯ, ಒಂದು ಆಸೆ, ಅದನ್ನು ಮುಚ್ಚಿಡಲಾರದೆ ಅವರು ಹೇಳ್ತಾ ಇದ್ದಾರೆ. ಅದನ್ನು ಆ ನವಿಲುಗರಿ, ಆ ಒಂದು ನೆನಪು, ಅದರಲ್ಲಿರ್ತಕ್ಕಂಥ ಒಂದು ಪ್ರೀತಿ, ಪ್ರೇಮ, ವಾತ್ಸಲ್ಯ, ಇದೆಲ್ಲವನ್ನು ಕೂಡ ಅದು ನೆನಪಿನ ನವಿಲುಗರಿಯನ್ನು ಕಾರ್ಮುಗಿಲ ಅಂಚಿನಲ್ಲಿ ಭರವಸೆ ಹೊನ್ನಜರಿ, ಈ ಎಲ್ಲವೂ ಕೂಡ ಸಮಯ ಸಂದರ್ಭ ಇದೆ, ಅದೆಲ್ಲ ಹೊರಗಡೆ ಬರತಕ್ಕಂಥ ಭರವಸೆ ಇದೆ. ಅದು ಹೊನ್ನಜರಿ, ಬಂಗಾರದ ಜರಿ. ಹೊನ್ನಜರಿ ಅಂದರೆ ಬಂಗಾರದ ಜರಿ ಅನ್ನೋದಕ್ಕಿಂತ ಒಂದು ಜರಿ ಹರಿತಾ ಇದ್ದರೆ, ನೀರು ಹರಿತಾ ಇದ್ದಾಗ ಅದನ್ನು ದೂರದಿಂದ ನೋಡಿದಾಗ ಅದರಲ್ಲಿ ಒಂದಷ್ಟು ಬೆಳಕು ಬರ್ತದೆ. ಬೆಳಕು ರೀತಿಯಲ್ಲಿ ಫ್ಲ್ಯಾಶಸ್ ಬರ್ತಾ ಇರ್ತದೆ, ಸೂರ್ಯನ ಕಿರಣ ಅದರ ಮೇಲೆ ಬೀಳ್ತದೆ. ಜರಿ ಹರಿಯುವಾಗ ಮಾತ್ರ ಸಾಧ್ಯ ಇದು. ಆ ಹರಿಯೋ ನದಿನಲ್ಲಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅಲೆಗಳಲ್ಲಿ ನಾವು ನೋಡ್ಬೋದು, ಆ ಸೂರ್ಯನ ಕಿರಣ ಅದರ ಮೇಲೆ ಬಿದ್ದು ಅದು ರಿಫ್ಲೆಕ್ಟ್ ಆಗಿ ಮನುಷ್ಯ ನೋಡಿದಾಗ ಅವನ ಮುಖದ ಮೇಲೆ ಬೀಳ್ತಕ್ಕಂಥದ್ದೊಂದು ಛಾಯೆ. ಅದನ್ನು ನೋಡಿ, ಆ ಛಾಯೆ, ಇಲ್ಲಿ ಛಾಯೆ ಕತ್ತಲು ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಅವರೇನು ಹೇಳ್ತಾರೆ, ಹೊನ್ನ ಜರಿ, ಆ ವರ್ಣ ಹೊನ್ನಿನ ರೀತಿಯಲ್ಲಿ ಇರ್ತದೆ, ಬಂಗಾರದ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಹಾಗೆ ಹಾಡುಬಾ ಮನ್ವಂತರವೇ ಮರೆತ ಗಾನದೆಳೆಯ, ಆ ಮರ್ತೋಗಿರ್ತಕ್ಕಂಥ ಹಾಡನ್ನು ಮತ್ತೆ ಹಾಡು, ಮನಸ್ಸೇ ನೀನು ಮತ್ತೆ ಹಾಡು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆ ಮರ್ತಿರ್ತಕ್ಕಂಥ ಹಾಡು ಯಾವ ಹಾಡು? ಒಳ್ಳೆಯ ಹಾಡುಗಳು,
ನಾವು ಕಂಡಂಥ ಒಳ್ಳೆಯ ಚೈತನ್ಯದ ಹಾಡುಗಳು, ಸಂತೋಷವನ್ನು ಕೊಡ್ತಕ್ಕಂಥ ಹಾಡು, ಮನಸ್ಸಿನ ಪುಟದಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಹಾಡುಗಳು, ನೀನು ಅದನ್ನು ತೆಗಿ ಹೊರಗಡೆಗೆ ಮತ್ತೆ ನೀನು ಅಂತ ಹೇಳಿದೆ. ಬೆಳಗು ಬಾ ಬದುಕನ್ನು ತೊಳೆದು ತಮದ ಕೊಳೆಯ, ಬೆಳಗು ಬಾ ಬದುಕನ್ನು ಬೆಳಗಿಸು, ಕತ್ತಲೆಯನ್ನು ತೊರೆದು ಬೆಳಕನ್ನು ಬೆಳಗಿಸು. ಹಾಗೆ ತಮ ಅಂದರೆ ಅದನ್ನು ಎಲ್ಲ ರೀತಿಯಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕೊಳೆಯನ್ನು ತೆಗೆದು, ಇರ್ತಕ್ಕಂಥ ಕೆಟ್ಟ ಆಲೋಚನೆಗಳನ್ನು ತೆಗೆದುಬಿಟ್ಟು ಅದನ್ನೆಲ್ಲ ತೊಳೆದು, ಅಂದರೆ ಏನು, ವಾಶ್ ಮಾಡಿಬಿಡು, ಎಲ್ಲವನ್ನು ಕ್ಲೀನ್ ಮಾಡು. ಕೆಟ್ಟ ಆಲೋಚನೆಗಳನ್ನು ತೆಗೆದಾಕು, ಕೆಟ್ಟ ಭಾವನೆಗಳನ್ನು ತೆಗೆದಾಕು, ಇನ್ನು ಆಗಿರ್ತಕ್ಕಂಥ ಎಲ್ಲ ಕೆಟ್ಟ ಒಂದು ವಿಚಾರಗಳನ್ನೆಲ್ಲ ಹೊರಗಡೆ ಇಟ್ಟುಬಿಟ್ಟು ಆ ಬದುಕನ್ನು ಬದುಕಲ್ಲಿ ಬೆಳಕನ್ನು ಕೊಡು ಬಾ ಅಂತ ಹೇಳಿ ಆ ಮನಸ್ಸಿಗೆ ಅವ್ರು ಹೇಳ್ತಿರ್ತಕ್ಕಂಥದ್ದಿದೆ ನೋಡಿ. ಇವತ್ತು ಬೇರೆ ಯಾವುದೂ ನನ್ನ ತಲೆಗೆ ಬರಲಿಲ್ಲ. ಈ ಹಾಡು ನನ್ನ ಅಲ್ಲಿಗೆ ಕರ್ಕೊಂಡು ಹೋಯಿತು. ಧನ್ಯವಾದಗಳು ಸೀತಾರಾಮ್ ಅವರೇ. ಸೀತಾರಾಮ್ ಸರ್, ನೀವು ನಿಜವಾಗ್ಲೂ ಇಂಥ ಒಂದು ಹಾಡನ್ನು ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಿಗೆ ತೆಗೆದುಕೊಂಡಾಗ ಬರ್ತಕ್ಕಂಥ ಚೇತನ ಇದೆ ನೋಡಿ, ಅದು ಕಣ್ಣಿಗೆ ಕಾಣದ ಸ್ವಾಭಾವಿಕ ಲಕ್ಷಣ. ಚೈತನ್ಯ ಅಂತಕ್ಕಂಥದ್ದು ನಾವು ಸಿಂಪಲಾಗಿ ಹೇಳ್ತೇವೆ. ಕಳೆ ಅಂತ, ಮುಖದಲ್ಲಿ ಒಂದು ಛಾಯೆ, ಕಳೆ ಅಂತಕ್ಕಂಥದ್ದು ಒಂದು ಹಾಡಿನಲ್ಲಿ ಅದನ್ನು ಹೊರಗಡೆ ತೆಗಿಬೋದು ಅಂತ ಹೇಳ್ಬಿಟ್ಟು ಇಷ್ಟು ಸೂಕ್ಷ್ಮವಾಗಿ ಹೇಳ್ತೀರಾ ಅಂತಂದರೆ, ಮತ್ತು ಇದನ್ನು ಬರೆದಿರ್ತಕ್ಕಂಥವ್ರು ಅದು ನೀವೇ ಆಗಿದ್ದರೆ, ಇಲ್ಲ ನೀವು ಅದು ಎಲ್ಲಿ ಸಂಪಾದನೆ ಮಾಡಿದ್ರೋ ಗೊತ್ತಿಲ್ಲ. ಇದರಲ್ಲಿ ಇಬ್ಬರದು ಸಮಾನ ಪ್ರಮಾಣದ ಒಂದು ಅದನ್ನೇನಂತೀವಿ, ನೀವು ಆ ಹಾಡನ್ನ ಕೊಟ್ಟಿರ್ತಕ್ಕಂಥದ್ದಿದೆ ನೋಡಿ, ಆ ಅನುಭವಗಳನ್ನು ಪದಗಳಲ್ಲಿ ತುಂಬಿಸೋವಂಥದ್ದಿದೆ ನೋಡಿ. ಅದು ಅಷ್ಟು ಸುಲಭವಾದ ವಿಚಾರಗಳಲ್ಲವೇ ಅಲ್ಲ. ಏಕೆಂದರೆ ದ ಓನ್ಲಿ ಮ್ಯಾನ್ ಹೂ ಎಕ್ಸ್ಪೀರಿಯನ್ಸ್ ರಿಯಲ್ ಎಕ್ಸ್ಪೀರಿಯನ್ಸ್, ಹೌದು, ಅನುಭವದಲ್ಲಿ ನಿಜವಾದ ಅನುಭವ ಅಂತಕ್ಕಂಥದ್ದು ಒಂದಿದೆ. ನಾವು ನೋಡ್ತಕ್ಕಂಥದ್ದು ಒಂದು, ಅದನ್ನು ಅನುಭವಿಸ್ತಕ್ಕಂಥದ್ದೇ ಒಂದು. ಯಾವುದೋ ಒಂದು ವ್ಯಕ್ತಿ ಅವನಿಗೆ ಏನೋ ಒಂದು ಸಣ್ಣ ಗಾಯ ಆದಾಗ ಅವನ ನೋವನ್ನು ನೋಡ್ತಕ್ಕಂಥದ್ದು ಬರೀ ನೋಟ, ಅದು ನೋಡಿದ ಅನುಭವ. ಆದರೆ ಆ ಒಂದು ನೋವನ್ನು, ಗಾಯವನ್ನು ನಮಗಾದಾಗ ನಾವು ಅನುಭವಿಸ್ತೀವಿ ನೋಡಿ, ದಟ್ ಈಸ್ ರಿಯಲ್ ಫ್ಯಾಕ್ಟ್. ಅದು ಸತ್ಯ ಅಂತ ಹೇಳ್ತೇವೆ. ಆ ನೋವಿನ ಪ್ರಮಾಣ ನಮ್ಮ ಮನಸ್ಸಿಗೆ, ನಮಗೆ ಮಾತ್ರ ಗೊತ್ತಿರತಕ್ಕಂಥದ್ದು. ಈಗ ಎದುರುಗಡೆ ವ್ಯಕ್ತಿ ಯಾವ ಮನಸ್ಸಿನಲ್ಲಿ ಯಾವ ನೋವಿನಲ್ಲಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಯಾಕೆಂದರೆ ಅವನು ಹೇಳಿದ್ದನ್ನು ನಾವು ಬರೀ ಕೇಳಬಹುದಷ್ಟೇ. ಆದರೆ ಆ ಜಾಗದಲ್ಲಿ ನಿಂತಾಗ ಅವನು ಪಡ್ತಿರ್ತಕ್ಕಂಥ ವೇದನೆಯನ್ನು, ನೋವನ್ನು ಯಾರೋ ಅನುಭವಿಸಬಾರದು ನಿಜ ಹೇಳಬೇಕು ಅಂತಂದರೆ. ಆದರೆ ಆ ನೋವಿನ ಪ್ರಮಾಣ ಮನುಷ್ಯನಿಗೆ ಎಷ್ಟು ಜಾಸ್ತಿ ಆಗ್ತದೆ, ಆಗಲೇ ಆ ಮನುಷ್ಯ ಅದರ ರೂಪವನ್ನು ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ವಿಗ್ರಹಕ್ಕೆ ಹೋಲಿಕೆ ಕೊಡ್ತಾರೆ. ಒಂದು ವಿಗ್ರಹವನ್ನು ಮಾಡಬೇಕಾದ್ರೆ ಎಷ್ಟು ಪೆಟ್ಟು ಬಿದ್ದರೆ ಅದು ಒಂದು ಮೂರ್ತಿಯಾಗಿ, ಒಂದು ಶಿಲೆಯಾಗಿ ಹೊರಗಡೆ ಬಂದು, ಶಿಲೆಯಿಂದ ಒಂದು ಮೂರ್ತಿಯಾಗಿ ಅದಕ್ಕೆ ಒಂದು ದೇವತಾ ರೂಪವನ್ನು ಬರ್ತದೆ. ಹಾಗೆ ಮನುಷ್ಯನ ಮನಸ್ಸಿಗೆ ಕೂಡ ಎಷ್ಟು ಪೆಟ್ಟು ಬೀಳ್ತಾ ಹೋಗ್ತದೆ, ಎಷ್ಟು ನೋವು ಅನುಭವಿಸ್ತಾ ಹೋಗ್ತಾನೆ. ಆ ನೋವನ್ನು ಅಕ್ಸೆಪ್ಟ್ ಆದಾಗ ಭಿನ್ನ ಆಗ್ತಕ್ಕಂಥದ್ದು ಬೇರೆ. ಅಂದರೆ ಹೊಡೆತ ಸರಿಯಾಗಿ ಬಿದ್ದಿರಲ್ಲ, ಅದರಲ್ಲಿ ಹೊಡೆತ ಬೀಳೋದ್ರಲ್ಲಿ ಕೂಡ ಆ ಬೀಳಿಸ್ತಕ್ಕಂಥವ್ರು ಇದ್ದಾರೆ ನೋಡಿ, ಅವ್ರಿಗೂ ಆ ಪ್ರಮಾಣ ಇರಬೇಕು, ಇಷ್ಟಿರಬೇಕು ಅಷ್ಟು. ಅದು ಹೆಚ್ಚಿನ ಮಟ್ಟಿಗೆ ಕಡಿಮೆ ಮಟ್ಟಕ್ಕಂಥದ್ದು ಅದನ್ನು ಅನುಭವಿಸೋ ರೀತಿಯ ಮೇಲೆ ಹೋಗ್ತದೆ. ಹಾಗೆ ಆ ವಿಗ್ರಹ ರೂಪ ಹೊರಗಡೆ ಬಂದಿದೆ ನೋಡಿ, ಆ ಬಂದಿರತಕ್ಕಂಥದ್ರಲ್ಲಿ ನಾವು ಅದನ್ನು ಪೂಜೆ ಮಾಡಬೇಕು ಅಂತಕ್ಕಂಥ ಭಾವನೆ, ಶಿಲೆ ವಿಗ್ರಹ ಆಗ್ತಕ್ಕಂಥದ್ದು. ಹಾಗೆ ಈ ಮನಸ್ಸು ಕೂಡ ಒಬ್ಬ ಮನುಷ್ಯನನ್ನು ಯಾವ ರೀತಿ ಪರಿವರ್ತನೆ ಮಾಡಬೇಕು ಆ ರೀತಿ ಪರಿವರ್ತನೆ ಮಾಡ್ತದೆ, ಸಮಯ ಬಂದಾಗ, ಸಂದರ್ಭ ಬಂದಾಗ. ಅದಕ್ಕೆ ಇವತ್ತಿನ ದಿನ ನನಗೆ ಇನ್ನೂ ನಾನು ಸಂಧ್ಯಾವಂದನೆ ಮಧ್ಯದಲ್ಲಿ ಇದನ್ನು ತೆಗೆದುಕೊಂಡು ಬಂದೆ. ಯಾಕೆಂದರೆ ಇದೆಲ್ಲ ಕೂಡ ಒಂದಕ್ಕೊಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಸಂಧ್ಯಾವಂದನೆಗೂ ಮನ್ವಂತರಕ್ಕೂ ಸಂಬಂಧ ಇದೆ ಅಂತ ಅನ್ನೋದಾದರೆ, ಈ ಮನ್ವಂತರ ಬೇರೆ ಏನೂ ಅಲ್ಲ, ಇದೇ ಮನುಸ್ಮೃತಿ. ಅಂದರೆ ನಮ್ಮನ್ನು ನಾವು ಅರ್ಥೈಸ್ಕೊಳ್ಳೋದಿದೆ ನೋಡಿ, ಅದೇ ಮನುಸ್ಮೃತಿ. ಇದಕ್ಕೆ ಇಷ್ಟು ದೊಡ್ಡ ವಿಚಾರಗಳನ್ನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸಿನಲ್ಲಿ ನಾವು ಕೂತು ನಾವು ಪ್ರಶ್ನೆ ಮಾಡಿಕೊಂಡು, ಈ ಮನ್ವಂತರ ಆಗಿರ್ಬೋದು, ಮನುಸ್ಮೃತಿ ಆಗಿರ್ಬೋದು, ಇದೆರಡು ಮನಸ್ಸಿನಲ್ಲಿರ್ತಕ್ಕಂತಹ ಆಳವಾದ ವಿಚಾರಗಳನ್ನು ಗುರುತಿಸ್ತಕ್ಕಂಥದ್ದು ಮನ್ವಂತರ. ಹಾಗೆ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಮನುಸ್ಮೃತಿ. ಇದನ್ನು ಋಷಿಮುನಿಗಳು ಧ್ಯಾನದಲ್ಲಿ ಕೂತು ಬಹಳಷ್ಟು ತುಂಬ ಸಮಯ ಅದಕ್ಕೆ ಅಂತ ಮೀಸಲಿಟ್ಟು ಅವರು ತಿಳ್ಕೊಳ್ತಾ ಹೋಗ್ತಾರೆ. ನಾನು ಯಾರು ಅಂತ ಪ್ರಶ್ನೆ ಮಾಡಿಕೊಂಡು ಹೋದಾಗ ಅವರಿಗೆ ಸಿಕ್ಕಂಥ ಉತ್ತರವೇ ಮನುಸ್ಮೃತಿ. ಹಾಗೆ ನಮ್ಮಲ್ಲಿ ನಾವ್ಯಾರು ಅಂತ ಪ್ರಶ್ನೆ ಮಾಡಿಕೊಂಡು ಕುಳಿತು ನಾವು ಉತ್ತರಗಳನ್ನು ಹೇಳೋಕ್ಕೆ ಹೋದಾಗ ನಾವು ಏನು ಆಗಬೇಕು ಅಂದ್ಕೊಳ್ತೀವೋ ಅದರಲ್ಲಿ ಬರ್ತಾ ಹೋಗ್ತದೆ, ಅದೇ ಮನುಸ್ಮೃತಿ. ಅದಕ್ಕೆ ತುಂಬ ಸಾಧನೆಗಳು ಮಾಡಿ ಅವರು ಅದನ್ನು ವಿಚಾರಗಳನ್ನು ಹುಡುಕಿರ್ತಕ್ಕಂಥದ್ದು, ಆಯಿತಾ. ಹಾಗೆ ಈ ಮನುಸ್ಮೃತಿ ಅಂತಕ್ಕಂಥದ್ದು ಪುಸ್ತಕದಿಂದ ಓದಿ ತಿಳಿಯತಕ್ಕಂಥ ವಿಚಾರ ಅಲ್ಲವೇ ಅಲ್ಲ. ಮನುಸ್ಮೃತಿ ಅನ್ನೋದು ಪುಸ್ತಕದಿಂದ ಓದಿ ತಿಳ್ಕೊಳ್ತಕ್ಕಂಥ ವಿಚಾರ ಅಲ್ಲ. ಅದನ್ನು ಅನುಭವಕ್ಕೆ ತಂದುಕೊಂಡ್ರೆ ಮಾತ್ರ ಮನುಸ್ಮೃತಿ ಅರ್ಥ ಆಗ್ತದೆ, ಯಾರಿಗಾದರೂ ಅಷ್ಟೇ.
ನಾನು ಪುಸ್ತಕ ಓದಿದೆ, ನಾನು ಮನುಸ್ಮೃತಿ 10 ಸಲ ಓದಿದ್ದೇನೆ, 5 ಸಲ ಓದಿದ್ದೇನೆ, ಅದು ಹಾಗೆ ಬರ್ತಕ್ಕಂಥದ್ದಲ್ಲ. ಮನುಸ್ಮೃತಿಯ ಬಗ್ಗೆ ತಿಳ್ಕೋಬೇಕು, ಅದರ ಬಗ್ಗೆ ಸಂಪೂರ್ಣ ತಿಳ್ಕೋಬೇಕು ಅಂತನ್ನೋದಾದರೆ ಅದನ್ನು ಸ್ವತಃ ತಾವೇ ಕೂತು ಅರ್ಥೈಸಿಕೊಂಡು ಅವರಿಗೆ ಅದರ ಅರ್ಥವನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದಾಗ ಮಾತ್ರ ಮನುಸ್ಮೃತಿಯ ವಿವರಣೆ ಸುಲಭವಾಗಿ ಅರ್ಥ ಆಗ್ತದೆ. ಇದನ್ನು ನಾನು 3 ಭಾಗವಾಗಿ ಹೇಳ್ಕೊಂಡು ಹೋಗ್ತೇನೆ. ಮನುಸ್ಮೃತಿಯನ್ನು ಸಂಪೂರ್ಣ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪಂಗಡ ಮನುಸ್ಮೃತಿಯನ್ನು ಒಂದಾದರೆ ನಮಗೆ ಅದರ ವಿವರಣೆ ಬೇಡ ಅಂತ ಹೇಳ್ತಕ್ಕಂಥವ್ರು 2ನೇವರು ಆಗ್ತಾರೆ. 3ನೇವರು ಏನಂತಂದರೆ ನಮಗೆ ಎಲ್ಲ ಗೊತ್ತು ಆದರೆ ನಮಗೇನೂ ಗೊತ್ತಿಲ್ಲ ಅಂತಕ್ಕಂಥವ್ರು. ಈ ಎಲ್ಲ ಗೊತ್ತು ಅದರ ಬಗ್ಗೆ ತಿಳ್ಕೊಂಡಿದ್ದೀವಿ ಅಂತ ಕೇಳಿದವರ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತದೆ. ನಮಗೆ ಏನೂ ಗೊತ್ತಿಲ್ಲ, ಅದನ್ನು ನೀವು ಹೇಳಿದ್ರೆ ನಾವು ಅರ್ಥೈಸ್ಕೊಳ್ತೀವಿ ಅಂತಕ್ಕಂಥದ್ದು 2ನೇ ಭಾಗ. ಆದರೆ ಈ ಮೂರನೇ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥವ್ರು ನನಗೆಲ್ಲ ಗೊತ್ತು ಆದರೆ ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥ 3ನೇ ಪಂಗಡದವ್ರಿಗೆ ಈ ಮನುಸ್ಮೃತಿ ಯಾವತ್ತಿಗೂ ಅರ್ಥ ಆಗಲ್ಲ. ಏಕೆಂದರೆ ಅದು ಒಂದು ವಸ್ತುವಾಗಿ ಮಾತ್ರ ಕಾಣಿಸ್ತದೆ. ಮನುಸ್ಮೃತಿ ಅಂತಕ್ಕಂಥದ್ದು ಒಂದು ವಸ್ತುವಾಗಿ ಕಾಣಿಸ್ತದೆ. ಆದರೆ ಮನುಸ್ಮೃತಿ ಅಷ್ಟು ಸುಲಭವಾದ ವಿಚಾರ ಅಲ್ಲ. ಅದರ ವಿಚಾರ ಆಳ ಅಧ್ಯಯನ ಆಗ್ತದೆ. ಅದರ ಬಗ್ಗೆ ನಾನು ಹೇಳ್ತಿದ್ದೀನಲ್ಲ, ಅದು ಪುಸ್ತಕದಲ್ಲಿ ಓದೋದಂಥ ವಿಚಾರ ಅಲ್ಲ, ಅದನ್ನು ಧ್ಯಾನದಲ್ಲಿ ಕೂತು ತೆಗೀತಕ್ಕಂಥ ವಿಚಾರ ಆಗಿರ್ತದೆ. ಹೀಗೆ ಇನ್ನಷ್ಟು ವಿಚಾರ, ನನಗೆ ಸಮಯದ ಅಭಾವ ಇದೆ. ನಾನು ಆ ಸಮಯ ಸಿಕ್ಕಿದಾಗ ನನ್ನ ಅಷ್ಟು ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನು. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಎಲ್ಲದಕ್ಕೂ ಕೂಡ ನಾನು ಉತ್ತರವನ್ನು ಇಟ್ಟು ಕೂತಿರ್ತಕ್ಕಂಥವನು. ಇಲ್ಲಿ ಪ್ರಶ್ನೆಗೆ ಒಂದು ಉತ್ತರ, ನನ್ನ ಹಳೆಯ ಒಂದು ಪೋಸ್ಟ್ಗಳನ್ನು ನೋಡ್ತಾ ಬಂದರೆ ಅಲ್ಲಿ ಉತ್ತರ ಇರ್ತದೆ. ನನ್ನ ಕೇಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದರೆ ನಾನಿಲ್ಲಿ ಏನೇ ಮಾತಾಡಿದ್ರೂ ಅದಕ್ಕೆ ಉತ್ತರ ಮೊದಲೇ ಕೊಟ್ಬಿಟ್ಟಿರ್ತೇನೆ. ಆ ಉತ್ತರವನ್ನು ಕೊಟ್ಟು ಇಲ್ಲಿ ಪ್ರಶ್ನೆಗಳು ಹಾಕ್ಕೊಂಡು ಮತ್ತೆ ಅದಕ್ಕೆ ಉತ್ತರಗಳನ್ನು ಹೇಳ್ಕೊಂಡು ಹೋಗ್ತಕ್ಕಂಥದ್ದು. ಇಷ್ಟೇ, ಇದರಲ್ಲಿ ಇನ್ನೇನೂ ಇಲ್ಲ. ಧನ್ಯವಾದಗಳು.